ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹೊರವಲಯದಲ್ಲಿರುವ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ಬೆಂಗಳೂರು ಇವರ ವತಿಯಿಂದ ನಾಗಾರ್ಜುನ ಕಾಲೇಜಿನ ಸಹಯೋಗದಲ್ಲಿ ಅಂತಾರಾಜ್ಯ ಯುವ ವಿನಿಮಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ದಮನ್ ಹಾಗೂ ದಿಯು ಪ್ರದೇಶದಿಂದ 25 ವಿದ್ಯಾರ್ಥಿಗಳು 5 ದಿನ ಕಾಲೇಜಿನಲ್ಲಿ ಇದ್ದು ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ, ಇಲ್ಲಿನ ಸಂಸ್ಕೃತಿ, ಆಹಾರ ಪದ್ಧತಿ ಹಾಗೂ ಇನ್ನೂ 10 ಹಲವು ವಿಷಯಗಳ ಬಗ್ಗೆ ಗಮನ ಹರಿಸಿದ್ದಾರೆ. ದಕ್ಷಿಣಕ್ಕೆ ಅವರ ಪ್ರವಾಸದ ಇಂದು 5ನೇ ಕೊನೆ ದಿನವಾಗಿದ್ದು ಅವರಿಗೆ ಕಾಲೇಜಿನಲ್ಲಿ ಸ್ಟೂಡೆಂಟ್ ವೆಲ್ಫೇರ್ MBA ವಿಭಾಗದ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಸಹ ಮಾಡಿಕೊಡಲಾಗಿತ್ತು. ನೆಹರು ಯುವ ಕೇಂದ್ರ ರಾಜ್ಯ ನಿರ್ದೇಶಕ ಅಶೋಕ್ ಕುಮಾರ್ ದಶ್ ಮಾತನಾಡಿ, ತಮ್ಮ ಸ್ಥಳಗಳಿಂದ ಬೇರೆ ಬೇರೆ ಪ್ರದೇಶಗಳ ಪ್ರವಾಸದ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ, ನಾಯಕತ್ವ, ವೈಚಾರಿಕ ಮನೋಭಾವ ಹೆಚ್ಚುವುದಲ್ಲದೆ ಮಕ್ಕಳು ಸಾಧಿಸುವ ಛಲ ಹೆಚ್ಚುತ್ತದೆ. ಇನ್ನು ಅವರಲ್ಲಿ ಹೊಸ ಆಲೋಚನೆಗಳು ಬರುತ್ತದೆ. ಇದೆಲ್ಲವೂ ದೇಶದ ಅಭಿವೃದ್ಧಿಗೆ ಪೂರಕವಾದುದು ಎಂದಿದ್ದಾರೆ. इसमें हम लोग का एक हफ्ता लेके इंटरस्टेट यूथ एक्सचेंज प्रोग्राम आज वैलिडेटरी है। और जो बच्चे आए हैं वो गुजरात से आए हैं, सिलभासा अंडमान निकोबार, दादरा नगर हवेली एंड दामन एंड दीव 45। तो बेसिक ऑब्जेक्टिव ये है कि इन लोगों को युवाओं के एक भावनात्मक परिवर्तन हो जाए और डिफरेंट जोग्राफिकल एरिया से वो आगे आए और डिफरेंट एक्सचेंज ऑफ आइडियाज़ जो होता है, इधर बेंगलोर है और वो लोग उधर से हैं, दे कैन एक्सचेंज देयर आइडिया भी। सो उसमें उनका मन का और जो लीडरशिप क्वालिटी होता है वो ज़्यादा घूमने से और एक वैचारिक भावना पैदा होता है। वो दे कैन थॉट ऑफ जो रेशियल जोग्राफिकल संकीर्णता जो होता है वो हट जाता है और युवाओं का मन में डिफरेंट आइडियाज होता है और उसकी ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹೊರವಲಯದಲ್ಲಿರುವ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ಬೆಂಗಳೂರು ಇವರ ವತಿಯಿಂದ ನಾಗಾರ್ಜುನ ಕಾಲೇಜಿನ ಸಹಯೋಗದಲ್ಲಿ ಅಂತಾರಾಜ್ಯ ಯುವ ವಿನಿಮಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ದಮನ್ ಹಾಗೂ ದಿಯು ಪ್ರದೇಶದಿಂದ 25 ವಿದ್ಯಾರ್ಥಿಗಳು 5 ದಿನ ಕಾಲೇಜಿನಲ್ಲಿ ಇದ್ದು ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ, ಇಲ್ಲಿನ ಸಂಸ್ಕೃತಿ, ಆಹಾರ ಪದ್ಧತಿ ಹಾಗೂ ಇನ್ನೂ 10 ಹಲವು ವಿಷಯಗಳ ಬಗ್ಗೆ ಗಮನ ಹರಿಸಿದ್ದಾರೆ. ದಕ್ಷಿಣಕ್ಕೆ ಅವರ ಪ್ರವಾಸದ ಇಂದು 5ನೇ ಕೊನೆ ದಿನವಾಗಿದ್ದು ಅವರಿಗೆ ಕಾಲೇಜಿನಲ್ಲಿ ಸ್ಟೂಡೆಂಟ್ ವೆಲ್ಫೇರ್ MBA ವಿಭಾಗದ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಸಹ ಮಾಡಿಕೊಡಲಾಗಿತ್ತು. ನೆಹರು ಯುವ ಕೇಂದ್ರ ರಾಜ್ಯ ನಿರ್ದೇಶಕ ಅಶೋಕ್ ಕುಮಾರ್ ದಶ್ ಮಾತನಾಡಿ, ತಮ್ಮ ಸ್ಥಳಗಳಿಂದ ಬೇರೆ ಬೇರೆ ಪ್ರದೇಶಗಳ ಪ್ರವಾಸದ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ, ನಾಯಕತ್ವ, ವೈಚಾರಿಕ ಮನೋಭಾವ ಹೆಚ್ಚುವುದಲ್ಲದೆ ಮಕ್ಕಳು ಸಾಧಿಸುವ ಛಲ ಹೆಚ್ಚುತ್ತದೆ. ಇನ್ನು ಅವರಲ್ಲಿ ಹೊಸ ಆಲೋಚನೆಗಳು ಬರುತ್ತದೆ. ಇದೆಲ್ಲವೂ ದೇಶದ ಅಭಿವೃದ್ಧಿಗೆ ಪೂರಕವಾದುದು ಎಂದಿದ್ದಾರೆ. इसमें हम लोग का एक हफ्ता लेके इंटरस्टेट यूथ एक्सचेंज प्रोग्राम आज वैलिडेटरी है। और जो बच्चे आए हैं वो गुजरात से आए हैं, सिलभासा अंडमान निकोबार, दादरा नगर हवेली एंड दामन एंड दीव 45। तो बेसिक ऑब्जेक्टिव ये है कि इन लोगों को युवाओं के एक भावनात्मक परिवर्तन हो जाए और डिफरेंट जोग्राफिकल एरिया से वो आगे आए और डिफरेंट एक्सचेंज ऑफ आइडियाज़ जो होता है, इधर बेंगलोर है और वो लोग उधर से हैं, दे कैन एक्सचेंज देयर आइडिया भी। सो उसमें उनका मन का और जो लीडरशिप क्वालिटी होता है वो ज़्यादा घूमने से और एक वैचारिक भावना पैदा होता है। वो दे कैन थॉट ऑफ जो रेशियल जोग्राफिकल संकीर्णता जो होता है वो हट जाता है और युवाओं का मन में डिफरेंट आइडियाज़ होता है।